ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತ ನಟ ದರ್ಶನ್ ಅವರು ಈಗಾಗಲೇ ಜೈಲಿನಲ್ಲಿರುವಂತದ್ದು. ಈ ಪ್ರಕರಣ ದಿನ ಕಳೆದಂತೆ ಸಾಕಷ್ಟು ರೀತಿಯಾಗಿ ಬೆಳವಣಿಗೆಗಳನ್ನು ಕಾಣ್ತಾ ಇದೆ. ಕ್ಷಣ ಕ್ಷಣಕ್ಕೂ ದಿನಕ್ಕೂ ಸಹ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಆದ್ರೆ ಈಗ ಸದ್ಯ ಪ್ರಕರಣದ 14ನೇ ಆರೋಪಿಯಾಗಿರುವಂತ ಪ್ರದೋಷ್ ರಾವ್ ಅವರು ಮಾಪಿ ಸಾಕ್ಷಿಗೆ ಮುಂದಾಗಿರುವಂತದ್ದು. ಸೊ ಈಗಾಗಲೇ ಅವರಿಗೆ ಕೋರ್ಟ್ ಸಹ ಹೇಳಿರುವಂತದ್ದು, ಮಾಪಿ ಸಾಕ್ಷಿಗೆ ಅನುಮತಿಯನ್ನು ಸಹ ಮಾಡಿಕೊಂಡಿರುವಂತದ್ದು. ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆ ಹಿರಿಯ ವಕೀಲರಾಗಿರುವಂತ ಬಾಲನ್ ಅವರಿದ್ದಾರೆ. ಸರ್, ಈಗ ಪ್ರದೋಷ್ ರಾವ್ ಅವರಿಗೆ ಮಾಪಿ ಸಾಕ್ಷಿಗೆ ಅವಕಾಶ ಮಾಡಿಕೊಟ್ಟಿದೆ. ಸೊ ಈಗಾಗಲೇ ಹೇಳಿದೆ ಆಲ್ರೆಡಿ, ಸತ್ಯವನ್ನೇ ಹೇಳಬೇಕು, ಸತ್ಯ ಹೇಳಿಲ್ಲ ಅಂದ್ರೆ ಮತ್ತೆ ಆರೋಪಿ ಆಗುವ ಸಾಧ್ಯತೆಯನ್ನು ಮಾಡ್ತೀವಿ ಅಂತ ಹೇಳಿದೆ ಕೋರ್ಟು. ಸೊ ಯಾವ ರೀತಿಯಾಗಿ ಪ್ರಕರಣ ಇದನ್ನು ಹೇಳ್ತೀರಿ ಸರ್? ನೋಡಿ, ವಿಟ್ನೆಸ್ ಬಾಕ್ಸ್ಗೆ ಯಾರು ಹೋದ್ರೇನೋ, ಅದು ಅಫಿಷಿಯಲ್ಸು, ಎಕ್ಸ್ಪರ್ಟ್ಸು, ಯಾವುದೇ ಸಾಕ್ಷಿ ಇರಲಿ, ದೇವರ ಮೇಲೆ ಪ್ರಮಾಣ ಮಾಡಿ ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟರೆ ಬೇರೆ ಏನು ಹೇಳೋದಿಲ್ಲ ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ಸುಮಾರು ಜನ ಸುಳ್ಳು ಹೇಳ್ತಾರೆ. ಈಗ ನೀವು ದರ್ಶನ್ ಕೇಸು ದರ್ಶನ್ದು ಯಾವುದು ಕೇಸಿಲ್ಲ, ಇದು ಒಂದು ಕೊಲೆ ಕೇಸು. ಅವ್ರು ಹೇಳೋದು ಪಟ್ಟಣಗೆರೆ ಶೆಡ್ಡಲ್ಲಿ ಕೊಲೆ ಆಯ್ತಂದು. ನಾನು ಆಸ್ ಎ ಲಾಯರ್ ಹೇಳ್ತೀನಿ, ಅಲ್ಲಿ ಕೊಲೆನೇ ನಡೆದಿಲ್ಲ. ಪಟ್ಟಣಗೆರೆ ಶೆಡ್ಡಲ್ಲಿ 100 CCTV ಕ್ಯಾಮರಾಸ್ ಇದೆ, ಡಿಜಿಟಲ್ ಕ್ಯಾಮರಾಸ್ ಇದೆ, ರಕರಕಾಲ ಕ್ಯಾಮರಾಗಳು ಇದೆ. ಎಲ್ಲಿ ಅಲ್ಲಿ ಕೊಲೆ ಆಯ್ತಂತ ತೋರಿಸಲು ಎಲ್ಲಿ ರೆಕಾರ್ಡ್ ಆಗಿದೆ? ಅದು ಏನಾಯಿತು ಅಂದರೆ, ಇದು ಒಂದು ರೇಣುಕಾಸ್ವಾಮಿ ಏಟು ಬಿದ್ದು ಸತ್ತಿದ್ದಾರೆ ಅನ್ನೋದು ನಿಜ. ಯಾರು ಕೊಂದಿದ್ದನ್ನೋದು ಕ್ವಶ್ಚನ್ ಮಾರ್ಕು. ಅದಕ್ಕೆ ಒಂದು ಕಟ್ಟುಕತೆ ಕಟ್ಟಿ ಕೇಸ್ ಹಾಕಿದ್ದಾರೆ. ಈಗ ವಿಟ್ನೆಸ್ಗಳು ಎಕ್ಸಾಮಿನೇಷನ್ ನಡೀತಾ ಇದೆ, ಕ್ರಾಸ್ ಎಕ್ಸಾಮಿನೇಷನ್ ಕೂಡ ನಡೀತಾ ಇದೆ. ಈಗ ಒಬ್ಬರು ಅದರಲ್ಲಿ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿದ್ದಾರೆ. ಮಾಫಿ ಸಾಕ್ಷಿ ಅನ್ನೋದು ಅದು ಬ್ರಿಟಿಷ್ನವರು ಬರೆದಿರೋ ಕಾನೂನು. ಅದು ಸ್ವತಂತ್ರ ಬಂದ ನಂತರನೂ ಆ ಕಾನೂನು ಹಂಗೆ ಮುಂದುವರಿಸಿದ್ರು. ಈಗ BNSS ಬಂದ ಮೇಲೂ ಅದು ಮುಂದುವರಿತಾ ಇದೆ. ಮಾಫಿ ಸಾಕ್ಷಿ ಅಂದರೆ, ನಾನು ತಪ್ಪು ಮಾಡಿದ್ದೀನಿ, ನಾನು ಈಗ ತಪ್ಪು ಒಪ್ಪಿಗೆ ಮಾಡ್ಕೊಳ್ತೀನಿ, ನನ್ನನ್ನು ಬಿಟ್ಟುಬಿಡಿ, ಬೇರೆಯವ್ರನ್ನ ಗಲ್ಲಿಗೆ ಕಳಿಸಿ ಅನ್ನೋದು. ಇದು ದ್ರೋಹ, ಮೋಸ, ವಂಚನೆ. ಈ ಮಾಫಿ ಸಾಕ್ಷಿ ಚಾರ್ಜ್ ಶೀಟ್ ಹಾಕಿದ್ರು, ಅವ್ರು ಬೇಲ್ ಪಿಟಿಷನ್ ಕೂಡ ಹಾಕಿದ್ರು. ಆವಾಗ ನಾನು ತಪ್ಪು ಮಾಡಿದ್ದೀನಿ ಅಂದು ಹೇಳಿಲ್ಲ, ನಾನು ನಿರಪರಾಧಿ, ನನ್ನನ್ನು ಬಿಟ್ಟುಬಿಡಿ ಅಂತ ಹೇಳಿದರು. ಸರ್, ಈಗ ಪ್ರದೋಷ್ ಅಪ್ರೂವರ್ ಆಗಿದ್ದಾರೆ. ಇದಾದ ನಂತರ ನೆಕ್ಸ್ಟ್ ಮುಂದಿನ ಈ ಕೇಸ್ಗೆ ಎಷ್ಟು ಮೈಲೇಜ್ ಬರುತ್ತೆ, ಜೊತೆಗೆ ಅವರು ಹೇಳಿರುವ ಸಾಕ್ಷಿಗಳು ಎಷ್ಟು ನಂಬಲು ಅರ್ಹತೆಯನ್ನು ಪಡೆದುಕೊಳ್ತವೆ ಅಂತ ನೋಡಿ, ಅದನ್ನೇ ಹೇಳ್ತೀನಿ. ಈ ಪ್ರದೋಷನವರು ಸುಮಾರು ಅಪ್ಲಿಕೇಶನ್ ಹಾಕಿದ್ದಾರೆ, ಸುಪ್ರೀಂ ಕೋರ್ಟ್ವರೆಗೆ ಹೋಯಿತು. ಅಲ್ಲಿ ಎಲ್ಲನೂ ನಾನು ಇನ್ನೋಸೆಂಟು, ನಾನು ತಪ್ಪು ಮಾಡಿಲ್ಲ, ಯಾರೂ ತಪ್ಪು ಮಾಡಿಲ್ಲ ಅಂತ ಹೇಳಿದರು, ಹೌದಾ? ಆಮೇಲೆ ಕೋರ್ಟಲ್ಲಿ ಚಾರ್ಜ್ ಫ್ರೇಮ್ ಆಯಿತು, ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿದರು. ಅವ್ರ ಲಾಯರ್ಗಳು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದಾಗ ಅವ್ರು ಏನು ತಪ್ಪು ಮಾಡಿಲ್ಲ ಅಂದು ಕ್ರಾಸ್ ಎಕ್ಸಾಮಿನೇಷನ್ ಆಯಿತು. ಈಗ ನಾನು ಹೇಳೋದು ನಿಜ ಅಂದರೆ 10 ವರ್ಷನಿದೆ, ಅದರಲ್ಲಿ ಯಾವುದು ನಿಜ ಯಾವುದು ಸರಿ ಇಲ್ಲ. ಈಗ 2 ವರ್ಷ ಅವರಿಗೆ ಆಗೋವರೆಗೆ ಅವ್ರಿಗೆ ಜ್ಞಾನ ಬಂದಿಲ್ವಾ? ನೋಡಿ, ಈಗ ಅವ್ರನ್ನ ಯಾರೋ ಎತ್ತುಕಟ್ಟಿ, ಪ್ರಾಸಿಕ್ಯೂಷನ್ನವರು, ಪೊಲೀಸರು ಎತ್ತುಕಟ್ಟಿ, ಬೇರೆ ಯಾರ್ಯಾರಿದ್ದಾರೆ ಕೈವಾಡ ನನಗೆ ಗೊತ್ತಿಲ್ಲ, ಅವರು ನಾನು ಒಳ್ಳೆಯವನು, ಬೇರೆಯವರೆಲ್ಲ ಕೆಟ್ಟವರು ಅಂತ ಹೇಳ್ತಾನೆ. ಅಂದರೆ ನೀವು ಒಳ್ಳೆಯವನಿದ್ದರೆ ತಕ್ಷಣ ಯಾಕೆ ಪೊಲೀಸ್ಗೆ ರಿಪೋರ್ಟ್ ಕೊಟ್ಟಿಲ್ಲ? ನೀವು ಯಾಕೆ ಅವನ್ನ ಕಾಪಾಡಲು ಪ್ರಯತ್ನ ಪಟ್ಟಿಲ್ಲ? ಆದರೆ 100 ಸತಿ ನೀವು ಹೇಳಿದ್ದು ಎಲ್ಲ ಸುಳ್ಳು, ಈಗ ಹೇಳೋದು ಮಾತ್ರ ನಿಜಾನ? 10 ಸುಳ್ಳು ಹೇಳಿದರೆ ಒಂದೇ ವಿಷಯವನ್ನು 10 ಕಡೆ 10 ಮಾತಾಡಿದರೆ ಯಾವುದು ನಿಜ, ಯಾವುದು ಸುಳ್ಳು? ಹಾಗಾದರೆ ಇಷ್ಟುವರೆಗೆ ಅವ್ರು ಹೇಳಿದಲ್ಲ ಸುಳ್ಳುಗಾರನ ನಿಜಗಾರನ ಅನ್ನೋದು ಬರುತ್ತೆ. ಪ್ರದೇಶ್ ಸಾಕ್ಷಿಯಲ್ಲೇ ಕನ್ವಿಕ್ಷನ್ ಆಗುತ್ತೆ ಅನ್ನೋದು ಅಲ್ಲ. ಸರ್, ಇನ್ನೊಂದು ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ಹೇಳಿದೆ, ಟ್ರಯಲ್ ಅನ್ನ ದೈನಂದಿನ ವಿಚಾರಣೆ ಮೂಲಕ ಆದಷ್ಟು ಬೇಗ ಮುಗಿಸ್ಕೊಳ್ಳಿ ಅಂತ. ಬಟ್ ಯಾಕೆ ಈ ಪ್ರಕರಣ ಇಷ್ಟು ಡಿಲೇ ಆಗ್ತಾ ಇದೆ? ಏನು ಕಾರಣಗಳಿರ್ಬೋದು ಅನ್ಸುತ್ತೆ ಸರ್? ಸುಪ್ರೀಂ ಕೋರ್ಟ್ ಇಷ್ಟೇ ದಿವಸದಲ್ಲಿ ಮುಗಿಸ್ಬೇಕಂದು ಏನೂ ಹೇಳಿಲ್ಲ. 1 ವರ್ಷದ ಒಳಗಡೆ ಟ್ರೈ ಮಾಡಿ, ಆಗಿಲ್ಲ ಅಂದರೆ ಬೇಲ್ ಪಿಟಿಷನ್ ಹಾಕಲಿ ಅಂತ ಹೇಳಿದೆ ಅಷ್ಟೇ. ಟೈಮ್ ಲಿಮಿಟ್ ಕೊಟ್ಟಿಲ್ಲ. ಕೋರ್ಟು ಬೆರಿ ಬಿಸಿ ಕೋರ್ಟು, 17 ಆರೋಪಿಗಳು, ಎಲ್ರಿಗೂ ಒಂದು ಅಡ್ವೊಕೇಟು, ಮತ್ತು ಅಬ್ಜೆಕ್ಷನ್ನು, ಈ ಅಬ್ಜೆಕ್ಷನು, ಆ ಅಬ್ಜೆಕ್ಷನು, ಅದು ನಮ್ಮ ಕಾನೂನಲ್ಲಿ ಆ ರೀತಿ ಇದೆ.
ಅದು ಡಿಲೇ ಆಗುತ್ತೆ. ಬಟ್ ಎವ್ರಿ ವೀಕ್ 3 days 4 days ಈ ಕೇಸ್ ತಗೊಳ್ತಾರೆ. ಟೈಮ್ ಆಗುತ್ತೆ. ಕೊನೆಯಲ್ಲಿ ಕೇಸ್ ಏನಾಗುತ್ತೆ ಎಲ್ಲ ಬಿಡುಗಡೆ ಆಗ್ತಾರೆ ಅಂತ ಹೇಳ್ತೀನಿ. ಸರ್, ಈಗ ಈ ದರ್ಶನ್ ಪ್ರಕರಣದಲ್ಲಿ ದರ್ಶನ್ ಆಗಿರ್ಬೋದು, ಜೊತೆಗೆ ಇತರ ಆರೋಪಗಳಾಗಿರ್ಬೋದು, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಫೇರ್ಸ್ ಆಗ್ತಾರೆ. ಸೊ ಇದು ಎಷ್ಟು ಅವ್ರಿಗೆ ಅನುಕೂಲ ಅನಾನುಕೂಲ ಆಗುತ್ತೆ ಸರ್ ಜಾಮೀನು ವಿಚಾರದಲ್ಲಿ? ನೋಡಿ, ಸೆಕ್ಷನ್ 273 ಆಫ್ CRPC ಸಾಕ್ಷಿ ಬಂದು ಆರೋಪಿ ಪ್ರೆಸೆನ್ಸಲ್ಲೇ ರೆಕಾರ್ಡ್ ಮಾಡಬೇಕು ಅನ್ನೋದು ಕಾನೂನು. ಬಟ್ ಕಾನೂನನ್ನು ಸೈನ್ಸು ಬದಲಾವಣೆ ತಂತು. ಈಗ ಪ್ರೆಸೆನ್ಸ್ ಅಂದರೆ ನಾಟ್ ಫಿಸಿಕಲ್ ಪ್ರೆಸೆನ್ಸ್, ಸೊ ಆನ್ಲೈನ್ ಪ್ರೆಸೆನ್ಸ್. ಅವರು ಆನ್ಲೈನಲ್ಲಿ ನೋಡ್ತಿರ್ತಾರೆ, ಕೋರ್ಟ್ ಅವ್ರಿಗೆ ಗೊತ್ತಾಗುತ್ತೆ, ಅವರು ನಮ್ಗೆ ಕಾಣ್ತಾ ಇದ್ದಾರೆ. ಇದು ಆನ್ಲೈನ್ ಕೋರ್ಟ್, ನಾಟ್ ಆಫ್ಲೈನ್ ಕೋರ್ಟು. ಅದು ಸುಪ್ರೀಂ ಕೋರ್ಟ್ನವರು ಮಾಡ್ಬೋದು ಅಂತ ಹೇಳ್ತಾರೆ. ಅವ್ರು ಇಲ್ಲದೆ ಏನು ನಡೆಸೋದಿಲ್ಲ, ಅವ್ರು ನೋಡ್ತಿರ್ತಾರೆ, ನಾವು ಕ್ಲಾಸ್ ಮಾಡೋದು ನೋಡ್ತಾರೆ, ಕೋರ್ಟನ್ನು ಅವ್ರು ನೋಡ್ತಾರೆ, ಅವರನ್ನು ನಾವು ನೋಡ್ತೀವಿ. ಸೊ ಇನ್ ದೇರ್ ಪ್ರೆಸೆನ್ಸು ಈಗ ಇದರಲ್ಲಿ ಏನಾಗುತ್ತೆ ಅಂತ ಪರ್ಸ್ನಲ್ ಕೋರ್ಟ್ಗೆ ಬಂದರೆ ಅವ್ರ ಹತ್ರ ನಾವು ಕನ್ಸಲ್ಟ್ ಮಾಡ್ಬೋದು, ಮಾತಾಡ್ಬೋದು. ಬಟ್ ಆನ್ಲೈನಲ್ಲಿ ಹೆಂಗೆ ಮಾತಾಡೋಕ್ಕಾಗತ್ತೆ? ಇದು ಸ್ವಲ್ಪ ಹಿನ್ನಡೆನೇ, ಯಾರಿಗೆ ಆರೋಪಿಗಳಿಗೆ ಹಿನ್ನಡೆನೇ, ಪ್ರಾಸಿಕ್ಯೂಷನ್ಗೆ ಇದು ಮುನ್ನಡೆ. ಸರ್, ಈಗ ದರ್ಶನ್ ಅವರು ಇನ್ನು ಮತ್ತೆ ಜಾಮೀನು ಅರ್ಜಿ ಸಲ್ಲಿಸಬೇಕಾದ್ರೆ 1 ವರ್ಷ ಏನೋ ನಿರ್ಬಂಧ ಇದೆ ಅನಿಸುತ್ತೆ. ಸೊ ಒಂದು ವೇಳೆ ಇದೇ ರೀತಿಯಾಗಿ ನಿರ್ಬಂಧ ಆದರೆ ನೆಕ್ಸ್ಟ್ ಅವರು ಯಾವ ರೀತಿಯಾಗಿ ಜಾಮೀನು ಸಿಗುವ ಸಾಧ್ಯತೆಗಳೇನಾದರೂ ಇದೆಯಾ? ಹೆಂಗೆ ಏನು ಸರ್? ಅದೇ 1 ವರ್ಷ ಆದಮೇಲೆ ಮೂವ್ ಮಾಡ್ಬೋದು, ಒಂದು ಆದೇಶ ಆಗಿದೆ. ಆಯಿತು. ಇದರಲ್ಲಿ ಈಗಾಗಲೇ A12ಗೆ ನಾನಿದ್ದೀನಿ, ಅವರಿಗೆ ಬೇಲ್ ಪಿಟಿಷನ್ ಹಾಕಿದ್ದೀನಿ, ವಾದ ಕೂಡ ಮಂಡಿಸಿದ್ದೀನಿ. ಅದು ರಿಜೆಕ್ಟ್ ಆಗೇ ಆಗುತ್ತೆ. ಹೈಕೋರ್ಟ್ಗೆ ಹೋಗ್ತೀವಿ, ಅಲ್ಲಿ ರಿಜೆಕ್ಟ್ ಆದರೆ ನಾವು ಸುಪ್ರೀಂ ಕೋರ್ಟ್ಗೂ ತೊಗೊಂಡು ಹೋಗ್ತೀವಿ. ಅದೇ ರೀತಿ A1 ಕೂಡ ಪಿಟಿಷನ್ ಹಾಕ್ಬೋದು. ನಾನು ಮಹಿಳೆ, ನನಗೆ ತೊಂದರೆ ಇದೆ, ನನ್ನ ಮೇಲೆ ಏನೂ ಕೇಸ್ ಇಲ್ಲ ಅಂದು ಮತ್ತೆ ಇಲ್ಲಿ ಪಿಟಿಷನ್ನು. ಇಲ್ಲಿ ಸಿಗಲಿಲ್ಲ ಅಂದರೆ ಹೈಕೋರ್ಟ್ ಸಿಗಲಿಲ್ಲ ಅಂದರೆ ಸುಪ್ರೀಂ ಕೋರ್ಟು. ಸೊ ಸುಪ್ರೀಂ ಕೋರ್ಟ್ವರೆಗೆ ಇದೆ. ದುಡ್ಡಿರೋರು ಹೋಗ್ತಾರೆ, ದುಡ್ಡಿಲ್ದವ್ರು ಏನೋ ಮಾಡ್ತಾರೆ. ಸರ್, ಇಡೀ ಪ್ರಕರಣದಲ್ಲಿ ಪೊಲೀಸ್ ತನಿಖೆಯಲ್ಲಿ ಯಾವೆಲ್ಲ ಲೋಪಗಳು ಆಗಿದಾವೆ ಅನ್ಸುತ್ತೆ ಸರ್, ಕ್ರಾಸ್ ಎಕ್ಸಾಮಿನೇಷನ್ ಮಾಡಿ ನೋಡಿದಾಗ? ಅದು ಸೀಕ್ರೆಟ್ ಹೇಳಕ್ಕೆ ಬರಲ್ಲ, ಸೀಕ್ರೆಟ್ ಅದು, ಸೀಕ್ರೆಟ್ ಹೇಳಕ್ಕೆ ಬರಲ್ಲ, ಸೀಕ್ರೆಟ್ ಅದು. ಬಟ್ ಪ್ರಾಸಿಕ್ಯೂಷನ್ಗೆ ಇದು ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಈ ಪೊಲೀಸ್ ತನಿಖೆ? ನೋಡಿ, ಅವರು ಒಂದು ರೋಲ್ ಮಾಡಿ ಇಟ್ಟಿದ್ದಾರೆ. ಡಿಫೆನ್ಸ್ ಲಾಯರ್ಸು ಅದನ್ನು ಅನ್ರೋಲ್ ಮಾಡಬೇಕು. ಅವ್ರು ಸುತ್ತಿ ಇಟ್ಟಿದ್ದಾರೆ, ನಾನು ಅದನ್ನು ಬಿಚ್ಚಿ ಇಡಬೇಕು. ಇದು ಡಿಫೆನ್ಸ್ ಲಾಯರು ಪ್ರಾಸಿಕ್ಯೂಷನ್ ಒಂದು ಲೀಗಲ್ ಫೈಟ್ ಇನ್ ದ ಕೋರ್ಟ್, ನಾಟ್ ಬಾಕ್ಸಿಂಗ್ ಫಿಸಿಕಲ್ ಫೈಟ್. ಇಟ್ ಈಸ್ ಎ ಲೀಗಲ್ ಫೈಟ್. ಅದರಲ್ಲಿ ನಿಜ ಸುಳ್ಳು ಆಗುತ್ತೆ, ಸುಳ್ಳು ನಿಜ ಆಗುತ್ತೆ, ಬೆಳಕು ಕತ್ತಲಾಗುತ್ತೆ, ಕತ್ತಲು ಬೆಳಕಾಗುತ್ತೆ, ಬಿಳಿ ಕಪ್ಪಾಗುತ್ತೆ, ಕಪ್ಪು ಬಣ್ಣ ಬಿಳಿ ಬಣ್ಣ ಆಗುತ್ತೆ, ಉಲ್ಟಾ ಸೀದಾ ಆಗುತ್ತೆ, ಸೀಲ್ಡಾ ಉಲ್ಟಾ ಆಗುತ್ತೆ, ನಿಜ ಸುಳ್ಳಾಗುತ್ತೆ, ಸುಳ್ಳು ನಿಜ ಆಗುತ್ತೆ. ಇದೆಲ್ಲನೂ ನಡೆಯುತ್ತೆ. ಸರ್, ಈಗ ದರ್ಶನ್ ಅಭಿಮಾನಿಗಳಿಗೆ ಯಾವಾಗ ಸಿಹಿ ಸುದ್ದಿ ಸಿಗ್ಬೋದು ಅನಿಸುತ್ತೆ? ಈಗ ಫೈನಲ್ ಆಗಿ ನೋಡ್ಬೇಕಂದ್ರೆ ಸಾಕಷ್ಟು ಈಗಾಗಲೇ ರಿಲೀಸ್ ಆಗ್ಬೋದು ಅನ್ಕೊಂಡಿದ್ರು, ಬಟ್ ಹಿನ್ನಡೆ ಆಯಿತು. ಅಭಿಮಾನಿಗಳಿಗಾಗಿ ಏನು ಹೇಳ್ಬೋದು ಸರ್? ಈಗ ಸಾಕಷ್ಟು ನೆಚ್ಚಿನ ನಟ ರಿಲೀಸ್ ಆಗ್ತಾನೆ ಅಂತ ಒಂದು ನಿರೀಕ್ಷೆ ಇತ್ತು ಅವರಲ್ಲಿ. ನೋಡಿ, ನಾನು ದರ್ಶನ್ಗೆ ಲಾಯರಲ್ಲ, ನಾನು ಹೆಂಗೆ ಹೇಳೋಕ್ಕಾಗುತ್ತೆ? ನಾನು ಹೆಂಗೆ ಪವಿತ್ರ ಗೌಡ ಹೊರಗೆ ಬರ್ತಾರೆ, ನಾನು ಕೇಸ್ ನಡೆಸ್ತಾ ಇದ್ದೀನಿ. ದರ್ಶನ್ಗೆ ನಾನು ಲಾಯರಲ್ಲ, ನಾನು ಹೇಳಿದೆ ನಿಮಗೆ ಲಾಯರ್ ಮೇಲೇ ಇದೆ ಅಂದು. ಸೊ ಅದ್ರ ಬಗ್ಗೆ ನೋ ಕಾಮೆಂಟ್. ಪವಿತ್ರ ಗೌಡ ಕೇಸ್ ಸರ್, ಅದು ಹೆಂಗೆ? ಪವಿತ್ರ ಗೌಡ ಮೇಲೆ ಕೇಸೇ ಇಲ್ಲ, ಅವರಿಗೆ ಬರ್ತಾಳೆ, ಅದರಲ್ಲಿ ನಾನು ಲಾಯರು. ಎಷ್ಟು ದಿನ ಆಗ್ಬೋದು ಅನ್ಸುತ್ತೆ ಸರ್ ಅವ್ರು? ಅದು ಹೇಳಕ್ಕೆ ಬರಲ್ಲ. ನಾನು ಹೇಳ್ತಾ ಈಗ ಬೇಲ್ ಪಿಟಿಷನ್ ಹಾಕ್ತೀನಿ, ಹೈಕೋರ್ಟ್ಗೆ ಹೋಗುತ್ತೆ, ಸುಪ್ರೀಂ ಕೋರ್ಟ್ ಸಾಧ್ಯತೆ ಇದೆ. ಬಟ್ ಬಿಡುಗಡೆ ಆಗ್ತಾರೆ ಅಂತ ಹೇಳ್ತೀನಿ. ಸಪ್ರೇಟ್ ಡಿಸ್ಚಾರ್ಜ್ ಚಾನ್ಸಸ್ ಇದೆ ಅನ್ಸುತ್ತೆ. ಡಿಸ್ಚಾರ್ಜ್ ಅಂದರೆ ರಿಲೀಸ್ ಆಗೋದು? ರಿಲೀಸ್ ಆಗ್ತಾರೆ, ಬರ್ತಾರೆ. ಇದು ಏನು ಅಮ್ಮನ ಮೇಲೆ ಕೇಸೇ ಇಲ್ಲ, ಸ್ಥಳಕ್ಕೆ ಹೋಗಲಿಲ್ಲ, ಘಟನೆ ಸ್ಥಳ ಅಂದು ಸುಳ್ಳು ಹೇಳ್ತಾ ಇದ್ದಾರೆ. ಅವ್ರ ಮೇಲೆ ಎವಿಡೆನ್ಸೇ ಇಲ್ಲ. ಅವ್ರದ್ದು ಮೊಬೈಲ್ ಅಂತಾರೆ, ಅವ್ರದ್ದು ಮೊಬೈಲೇ ಅಲ್ಲ. ಈ ಕೇಸ್ಗೂ ಅವ್ರಿಗೆ ಏನೂ ಸಂಬಂಧ ಇಲ್ಲ. ದರ್ಶನ್ ರಿಲೀಸ್ ಸ್ವಲ್ಪ ಲೇಟ್ ಆಗುತ್ತೆ ಅನ್ಸುತ್ತೆ ನಿಮ್ಮ ಪ್ರಕಾರ? ನೀವು ಅವ್ರ ಲಾಯರ್ನ ಕೇಳಬೇಕು. ನಾನು ಅವ್ರ ಲಾಯರ್ ಅಲ್ಲ. ಸೊ ಇವಿಷ್ಟು ವಕೀಲ ಬಾಲನ್ ಅವರ ಮಾತುಗಳು. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.